ಕನಸಿನಲ್ಲಿ ಮೇಲಿನಿಂದ ಬೀಳುವುದು ಬಹಳ ಸಾಮಾನ್ಯವಾದ ಕನಸು. ಇದನ್ನು ವಿಭಿನ್ನ ರೀತಿಯಲ್ಲಿ ಅರ್ಥೈಸಲಾಗುತ್ತೆ. ಇದು ಭವಿಷ್ಯವನ್ನು ಖಚಿತವಾಗಿ ಹೇಳುವುದಿಲ್ಲ, ಬದಲಾಗಿ ಕೆಲವರು ಇದನ್ನು ಸಾಂಪ್ರದಾಯಿಕ ನಂಬಿಕೆಗಳ ಮೂಲಕ, ಇನ್ನು ಕೆಲವರು ಮನೋವಿಜ್ಞಾನದ ದೃಷ್ಟಿಯಿಂದ ವಿವರಿಸ್ತಾರೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವ. ಮೊದಲನೇ ಬಾರಿಗೆ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಕೊನೆಯಲ್ಲಿ ಲೈಕ್ ಮಾಡಿ. ಸ್ವಪ್ನಶಾಸ್ತ್ರದ ಪ್ರಕಾರ ಮೇಲಿನಿಂದ ಕೆಳಗೆ ಬೀಳುವ ಕನಸು ಜೀವನದಲ್ಲಿ ಎದುರಾಗುವ ಸವಾಲುಗಳು ಅಥವಾ ಅಸ್ಥಿರತೆಯನ್ನು ಸೂಚಿಸುತ್ತೆ. ಕೆಲಸ, ವ್ಯವಹಾರ ಅಥವಾ ಸಂಬಂಧಗಳಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸೂಚನೆ ಕೆಲವು ಸಂಪ್ರದಾಯಗಳಲ್ಲಿ ಹೇಳಲಾಗುತ್ತೆ. ಆದರೆ ಇದನ್ನು ಎಲ್ಲರೂ ಒಪ್ಪುವ ನಿಯಮ ಅಂತ ನೀವು ಪರಿಗಣಿಸಬೇಕಾಗಿಲ್ಲ. ಇನ್ನು ಮನೋವಿಜ್ಞಾನದ ಪ್ರಕಾರ ಈ ಕನಸನ್ನು ಈ ರೀತಿಯಾಗಿ ಹೇಳ್ತಾರೆ. ಮನೋವಿಜ್ಞಾನದಲ್ಲಿ ಈ ಕನಸು ಒತ್ತಡ, ಆತಂಕ, ನಿಯಂತ್ರಣ ಕಳೆದುಕೊಳ್ಳುವ ಭಾವನೆ, ಭವಿಷ್ಯದ ಬಗ್ಗೆ ಅನಿಶ್ಚಿತತೆ ಇವುಗಳೊಂದಿಗೆ ಸಂಬಂಧವನ್ನು ಹೊಂದಿರಬಹುದು ಅಂತ ಹೇಳ್ತದೆ. ಯಾವ ಸಂದರ್ಭಗಳಲ್ಲಿ ಈ ಕನಸು ಬೀಳ್ತದೆ ಅಂತ ಹೇಳಿದರೆ, ಉದ್ಯೋಗ ಅಥವಾ ವ್ಯವಹಾರದ ಒತ್ತಡ ಇದ್ದಾಗ, ಪರೀಕ್ಷೆ ಅಥವಾ ಸಂದರ್ಶನದ ಚಿಂತೆ ಇದ್ದಾಗ, ಕುಟುಂಬ ಅಥವಾ ಸಂಬಂಧಗಳಲ್ಲಿ ಸಮಸ್ಯೆಗಳು ಇದ್ದಾಗ, ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ನಡೆಯುತ್ತಾ ಇರುವಾಗ ಈ ಕನಸುಗಳು ಬೀಳಬಹುದು. ಕನಸಿನಲ್ಲಿ ನೀವು ಮೇಲಿನಿಂದ ಕೆಳಗೆ ಬೀಳುವಾಗ ಹೆದರಿ ಎಚ್ಚರವಾದರೆ ಇದನ್ನು ಕೆಲವೊಮ್ಮೆ ಹೈಪಾನಿಕ್ ಜರ್ಕ್ ಅಂತ ಕರೀತಾರೆ. ನಿದ್ರೆಯ ಸಾಮಾನ್ಯ ಅನುಭವದೊಂದಿಗೆ ಇದು ಸಂಬಂಧಿಸಬಹುದು. ಇದು ಅನೇಕ ಜನರಿಗೆ ಆಗುವ ಸಹಜವಾದ ಘಟನೆ ಅಂತ ಕೂಡ ಹೇಳ್ತಾರೆ. ಈ ಕನಸು ಬಿದ್ದಾಗ ನೀವು ಯಾವುದೇ ರೀತಿಯಲ್ಲಿ ಹೆದರಿಕೊಳ್ಳುವಂಥ ಅಗತ್ಯವಿಲ್ಲ. ಈ ಕನಸು ಬಿದ್ದಾಗ ನೀವು ಅನಗತ್ಯ ಭಯವನ್ನು ಪಡಲಿಕ್ಕೆ ಹೋಗಬೇಡಿ. ಸಾಕಷ್ಟು ನಿದ್ರೆಯನ್ನು ಮಾಡಿ, ಒತ್ತಡ ಕಡಿಮೆ ಮಾಡುವ ಚಟುವಟಿಕೆಗಳನ್ನು ಮಾಡಿ. ಒಂದೇ ಕನಸು ಪದೇ ಪದೇ ಬಂದು ಆತಂಕ ಉಂಟು ಮಾಡಿದರೆ ಅದರ ಬಗ್ಗೆ ಆರೋಗ್ಯ ತಜ್ಞರೊಂದಿಗೆ ನೀವು ಮಾತನಾಡಬಹುದು. ಕನಸುಗಳು ಭವಿಷ್ಯವನ್ನು ಖಚಿತವಾಗಿ ಹೇಳುತ್ತವೆ ಎಂಬುದಕ್ಕೆ ವೈಜ್ಞಾನಿಕ ಸಾಕ್ಷ್ಯ ಇಲ್ಲ. ಆದ್ದರಿಂದ ಕನಸಿನ ಅರ್ಥಗಳನ್ನು ನಂಬಿಕೆಯಾಗಿ ಮಾತ್ರನೇ ನೋಡಬೇಕು. ಅವುಗಳ ಆಧಾರದ ಮೇಲೆ ಪ್ರಮುಖ ಜೀವನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಬಾರ್ದು. ಇದಿಷ್ಟು ಈ ಕನಸಿನ ಬಗ್ಗೆ ಇರುವಂಥ ಮಾಹಿತಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಧನ್ಯವಾದ.